ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ನಂದ ಗೋಕುಲ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಈ ಕಡೆ ಕೇಶವ ತುಂಬ ಗಾಬರಿ ಆಗಿಬಿಟ್ಟು ಮನೆಗೆ ಬರ್ತಾನೆ. ಬಂದು ನೋಡಿದರೆ ಎಲ್ಲರೂ ಕೂಡ ಸೇರಿಕೊಂಡು ವಲ್ಲಭಗೆ ಚೆನ್ನಾಗಿ ಊಟ ಮಾಡಿಸ್ತಾ ಇರ್ತಾರೆ. ತಿನ್ನು, ಹೊಟ್ಟೆ ತುಂಬ ತಿಂದು ಎಷ್ಟು ದಿನ ಆಯಿತು ಏನೋ ಅನ್ನೋ ಥರ ಅವ್ರ ಅಮ್ಮನೂ ಕೂಡ ಹೇಳಿ ಹೇಳಿ ತಿನ್ನಿಸ್ತಾ ಇರ್ತಾರೆ. ಅದನ್ನು ನೋಡಿಬಿಟ್ಟು ಅಯ್ಯೋ ನಂದ ಗೋಕುಲ ಅಂದರೆ ಇದೆ ಅಲ್ವಾ, ನಮ್ಮನೆ ಎಷ್ಟು ಖುಷಿಯಾಗಿದೆ ಅಂತ ಕೇಶವ ಹೇಳ್ತಾನೆ. ಅಯ್ಯೋ ದೇವ್ರೆ, ಖುಷಿ ಮನೆ ಹಾಳಾಗೋಗ್ಲಿ, ನಮ್ಮಪ್ಪ ಏನಾದರೂ ಬಂದರೆ ಮುಗ್ದೆ ಹೋಯ್ತು ನನ್ನ ಕತೆ ಅಂತ ಹೇಳ್ತಾ ಇರ್ಬೇಕಾದ್ರೆ ವಲ್ಲಭಗೆ ಸಡನ್ ಆಗಿ ಕೆಮ್ಮು ಬರ್ತಾ ಇರುತ್ತೆ. ಅಯ್ಯೋ ವಲ್ಲಭ ನಿಧಾನ ಕಣೋ ಅಂತ ಹೇಳ್ಬಿಟ್ಟು ಕೇಶವ ಕೂಡ ಬಂದು ನೀರು ಕುಡಿಸ್ತಾನೆ. ತುಂಬ ಥ್ಯಾಂಕ್ಸ್ ಅಣ್ಣ ಅಂತ ಹೇಳ್ಬಿಟ್ಟು ವಲ್ಲಭ ಊಟ ಮಾಡ್ತಾ ಇರಬೇಕಾದ್ರೆ ಅಯ್ಯೋ ವಲ್ಲಭ ಏನು ನೀನು ಇಷ್ಟು ನೆಮ್ಮದಿಯಾಗಿ ಕುತ್ಕೊಂಡು ಊಟ ತಿಂತಾ ಇದೀಯಾ ಅಂತ ಹೇಳಿದ ತಕ್ಷಣ ಅಯ್ಯೋ ಅಣ್ಣ ಏನೋ ಆಯಿತು, ಊಟ ತಿಂದರೆ ಏನೋ ತಪ್ಪು ಅಂತ ಕೇಳ್ತಾನೆ. ಆಗಲ್ಲ ಕಣೋ, ಇವಾಗ ಏನಾದರೂ ಅಪ್ಪ ಬಂದರೆ ಮುಗ್ದೆ ಹೋಯ್ತು, ಮೊದಲು ಊಟ ಮಾಡೋದು ನಿಲ್ಲಿಸು ಅಂತ ಹೇಳ್ತಾನೆ. ಏ ಕೇಶವ ಏನೋ ಆಗಿದೆ ನಿನಗೆ ಅಂತ ಹೇಳ್ಬಿಟ್ಟು ಗಿರಿಜಾ ಕೂಡ ಕೇಶವ ಹತ್ರ ಬರ್ತಾಳೆ. ಬಂದಿದ ತಕ್ಷಣ ಇಷ್ಟೆಲ್ಲ ಆಗಿದ್ದು ನಿನ್ನಿದ್ದ, ನೀನು ಮಾಡಿರೋ ತಪ್ಪುನ ಪಾಪ ನಮ್ಮ ವಲ್ಲಭ ಅವನ ಮೇಲೆ ಹಾಕ್ಕೊಂಡು ಮನೆ ಬಿಟ್ಟು ಹೋಗಿದ್ದಾನೆ. ನಿನ್ನಿದ್ದಾಗಿನೇ ವಲ್ಲಭಗೆ ಇಂಥ ಪರಿಸ್ಥಿತಿ ಬಂದಿರೋದು. ಯಾಕೋ ನೀನು ಈ ರೀತಿ ಮಾಡ್ತೀಯ, ಪಾಪ ನಿನಗೋಸ್ಕರ ಅಷ್ಟೆಲ್ಲ ಮಾಡಿದ್ದಾನೆ, ಅವನಿಗೆ ಊಟನೂ ಕೂಡ ಮಾಡೋಕೆ ಬಿಡ್ತಾ ಇಲ್ಲ, ಗೊತ್ತಾಯ್ತಾ? ಇವಾಗಾದರೂ ವಲ್ಲಭಗೂ ನಿನಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ಗಿರಿಜಾ ಹೇಳಿದ ತಕ್ಷಣ ಲೇ ಮೀನಾ ಯಾಕೆ ಇಂಥ ಕೆಲಸ ಮಾಡಿದೆ, ಏನೇ ಮಾಡಿದೆ ಅಂತ ಹೇಳಿದ ತಕ್ಷಣ ಅಯ್ಯೋ ಕೇಶವ ನೋಡಿಲಿ, ಕಾಳು ಪಲ್ಯ ಸಾಂಬಾರು ಅನ್ನ ಚಟ್ನಿ ಅಂತ ತೋರಿಸ್ತಾ ಇರ್ತಾಳೆ. ಅಯ್ಯೋ ದೇವ್ರೆ, ಅಪ್ಪ ಬಂದರೆ ಏನಪ್ಪ ಮಾಡೋದು ಅಂತ ಹೇಳ್ತಾ ಇರಬೇಕಾದ್ರೆ ಕೇಶವ ನೀನೇನು ತಲೆ ಕೆಡಿಸ್ಕೋಬೇಡ, ಮಾವ ಮನೆಗೆ ಬರಲಿ, ಬಂದಿದ ತಕ್ಷಣ ಏನೋ ಒಂದು ಮ್ಯಾನೇಜ್ ಮಾಡಿ ಮಾವನ ಒಪ್ಸಿದ್ರಾಯ್ತು ಅಂತ ಮೀನಾ ಹೇಳ್ತಾಳೆ. ಲೇ ಮೀನಾ, ನೀನು ಅಂದ್ಕೊಂಡಿರೋಷ್ಟು ಸುಲಭ ಅಲ್ಲ ಕಣೆ, ನಮ್ಮಪ್ಪ ಏನಾದರೂ ಇವನ್ನ ನೋಡಿಬಿಟ್ರೆ ಮುಗ್ದೇ ಹೋಯ್ತು, ಇವನಿಗೆ ಬೀಳೋ ಏಟು ನನಗೂ ಕೂಡ ಬಿದ್ದುಬಿಡುತ್ತೆ ಅಷ್ಟೇ ಅಂತ ಕೇಶವ ಹೇಳ್ತಾ ಇರ್ತಾನೆ. ಆವಾಗ ಗಿರಿಜಾ ಕೂಡ ಪಾಪ ಮೀನಾ ಎಷ್ಟು ಕಷ್ಟಪಟ್ಟು ವಲ್ಲಭನ ಈ ಮನೆಗೆ ಕರ್ಕೊಂಡು ಬಂದಿದ್ದಾಳೆ, ನೀನು ನೋಡಿದರೆ ಅವ್ನು ಬಂದಿರೋದೇ ಇಷ್ಟ ಇಲ್ಲ ಅನ್ನೋ ಥರ ಮಾತಾಡ್ತಾ ಇದೆಯಾ, ಯಾಕೋ ಈಗ ಮಾಡ್ತೀಯ ಅಂದಾಗ ಅಯ್ಯೋ ಅಮ್ಮ ಅವ್ನು ಬಂದಿರೋದು ನನಗೂ ಕೂಡ ಖುಷಿನೇ, ಆದರೆ ಅಪ್ಪ ತುಂಬ ಕೋಪ ಮಾಡ್ಕೊಳ್ತಾರೆ ಅಂತ ಹೇಳ್ತಾ ಇರ್ತಾನೆ. ಅತ್ತೆ ಏನೇ ಹೇಳಿ ಅತ್ತೆ, ವಲ್ಲಭ ಈ ಮನೆಗೆ ಬರೋಕ್ಕೆ ಕಾರಣ ನಾನಲ್ಲ, ಈ ಮನೆಗೆ ಬರೋ ಥರ ಮಾಡಿದ್ದು ಭಾರ್ಗವಿ ಅಂತ ಹೇಳ್ತಾಳೆ. ಅದೇ ಟೈಮ್ಗೆ ಭಾರ್ಗವಿ ಕೂಡ ಅಲ್ಲಿಗೆ ಬರ್ತಾಳೆ. ಬಂದಿದ ತಕ್ಷಣ ಭಾರ್ಗವಿ ಬಾ ಅಂತ ಮೀನಾ ಕರ್ಕೊಂಡು ಬರ್ತಾಳೆ. ನಿಜವಾಗ್ಲೂ ಕಣಮ್ಮ, ನಿನ್ನ ಸಹಾಯನ ಯಾವ ರೀತಿ ತೀರಿಸ್ಬೇಕೋ ನನಗಂತೂ ಗೊತ್ತಿಲ್ಲ, ನನ್ನ ಮಗ ಮತ್ತೆ ಈ ಮನೆಗೆ ಬರ್ತಾನೋ ಇಲ್ವೋ ಅಂತ ತುಂಬಾ ಭಯ ಆಗಿತ್ತು, ಅವನಿಗೆ ತಾಯಿ ಪ್ರೀತಿ ಏನು ಅಂತ ಅರ್ಥ ಮಾಡಿಸಿ ಮತ್ತೆ ಮನೆಗೆ ಬರೋ ಥರ ಮಾಡಿದ್ಯಾ, ತುಂಬ ಥ್ಯಾಂಕ್ಸ್ ಅಂತ ಭಾರ್ಗವಿ ಹತ್ರ ಹೇಳ್ತಾ ಇರಬೇಕಾದ್ರೆ ಅಯ್ಯೋ ಆಂಟಿ, ನೀವೇನಾದರೂ ಥ್ಯಾಂಕ್ಸ್ ಹೇಳಬೇಕು ಅಂತ ಇದ್ದರೆ ಅದನ್ನು ಮೊದಲು ಮೀನಾಗೆ ಹೇಳಬೇಕು, ಯಾಕೆಂದರೆ ಮೀನಾ ಅಂತೂ ವಲ್ಲಭ ಮನೆಗೆ ಬರಬೇಕು ಅಂತ ತುಂಬಾ ಒದ್ದಾಡ್ತಾ ಇದ್ಲು. ನಾನು ಮತ್ತು ಮೀನಾ ಇಬ್ಬರು ಕೂಡ ಕಾಲೇಜಲ್ಲಿ ಕ್ಲಾಸ್ಮೇಟ್ ಆಗಿ ಓದ್ತಾ ಇದ್ವಿ, ಅವಳು ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ತುಂಬ ಒಳ್ಳೆ ಹುಡುಗಿ ಆಂಟಿ, ನೀವು ಅವಳ ಮೇಲೆ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆ, ಆದರೆ ಮೀನಾ ಮತ್ತು ಕೇಶವಣ್ಣ ಇಬ್ಬರು ಕೂಡ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿದ್ದಾರೆ. ಇವಾಗ ಮೀನನ್ನು ಕೂಡ ತವ್ರ ಮನೆಯಿಂದ ದೂರ ಆಗಿದ್ದಾಳೆ ಅಂದಮೇಲೆ ನಮ್ಮ ಮನೆಯೇ ಅವಳಿಗೆ ಸುರಕ್ಷತೆ ಆಗಿ ಇರಬೇಕು ಅಲ್ವಾ, ನಾವೇ ಅವಳಿಗೆ ಪ್ರೀತಿ ತೋರಿಸ್ಬೇಕು ಅಲ್ವಾ ಅಂದಿದ ತಕ್ಷಣ ಗಿರಿಜಾ ಕೂಡ ತುಂಬಾ ಬೇಜಾರು ಮಾಡ್ಕೊಂಡು ಬಿಡ್ತಾಳೆ. ಆಂಟಿ ಇವಾಗ ಎಲ್ಲದು ಕೂಡ ಒಳ್ಳೇದಾಗ್ತಾ ಇದೆ ತಾನೇ, ಇನ್ಮೇಲೆ ನೀವೇನು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದ ತಕ್ಷಣ ಮೀನಾ ಬಾ ಇಲ್ಲಿ ಅಂತ ಹೇಳ್ಬಿಟ್ಟು ಭಾರ್ಗವಿ ಕೂಡ ದೇವ್ರ ಮನೆಗೆ ಕರ್ಕೊಂಡೋಗಿ ದೀಪ ಹಚ್ಚೋಕೆ ಹೇಳ್ತಾಳೆ. ಪಾಪ ಇಷ್ಟು ದಿನದಲ್ಲಿ ಮೀನಾ ಸೊಸೆಯಾಗಿ ಬಂದ್ರೂ ಕೂಡ ದೀಪ ಹಚ್ಚಿರೋದಿಲ್ಲ, ಇದೇ ಮೊದಲನೇ ಸಲ ಮೀನಾ ಕೂಡ ಮನೆಯಲ್ಲಿ ದೀಪ ಹಚ್ಚುತ್ತಾಳೆ. ಇನ್ನು ಎಲ್ಲರೂ ಕೂಡ ಖುಷಿಯಾಗಿ ಮಾತಾಡ್ತಾ ಇರಬೇಕಾದ್ರೆ ಈ ಕಡೆ ರಕ್ಷಾ ಕೂಡ ಅಯ್ಯೋ ಅಪ್ಪ ಬಂದೇ ಬಿಟ್ರು ಅಂತ ಫುಲ್ ಗಾಬರಿ ಆಗ್ಬಿಡ್ತಾಳೆ. ಮನೆಯವರೆಲ್ಲರೂ ಕೂಡ ಏನು ಮಾಡೋದು ಅಂತ ಗೊತ್ತಾಗ್ದೇನೆ ಆ ಕಡೆ ಈ ಕಡೆ ಓಡಾಡ್ತಾ ಸಡನ್ ಆಗಿ ನಿಂತ್ಕೊಂಡು ಬಿಡ್ತಾರೆ. ಈ ಕಡೆ ನಂದ ಕೂಡ ಮನೆ ಒಳಗೆ ಬಂದಿದ ತಕ್ಷಣ ವಲ್ಲಭನ ನೋಡೇ ಬಿಡ್ತಾರೆ. ನೀನು ಯಾಕೋ ಮನೆ ಒಳಗೆ ಬಂದಿದ್ಯಾ, ಮನೆ ಒಳಗಡೆ ಕಾಲಿಡಬೇಡ ಅಂತ ಹೇಳಿದ್ದೆ ತಾನೆ, ಎಷ್ಟು ಧೈರ್ಯ ಇದ್ದರೆ ನನ್ನ ಮನೆ ಒಳಗೆ ಕಾಲಿಡ್ತೀಯ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡು ಬರ್ತಾ ಇರ್ತಾರೆ. ಹಾಗಿದ್ರೆ ನಿಜವಾಗ್ಲೂ ಕೂಡ ಗಿರಿಜಾ ಇಲ್ಲಿ ಅವ್ರ ಮನೆಯವ್ರನ್ನ ಸಮಾಧಾನ ಮಾಡಿ ಮತ್ತೆ ವಲ್ಲಭ ಮನೇಲಿ ಇರೋ ಥರ ಮಾಡ್ತಾಳ ಅಂತ ನೋಡಬೇಕು. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.